CO ಜಿಲ್ಲಾ ಪಂಚಾಯತ್ ಮಾಡಿದ್ದಾರೆ, ಉಳಿದೆಲ್ಲ ಅಧಿಕಾರಿಗಳು ಕೂಡ ದಿವಸ ನಮ್ಮ ಪಕ್ಕದ ಎಲ್ಲ ಮುಖಂಡರು ಕೂಡ ಇದ್ದಾರೆ. ಯಶವಂತರಾಗೌಡ ಹೇಳಿದಂಗೆ ಇದು ಫಂಕ್ಷನ್ ಅಲ್ಲ, ಇದು ನಾವು ಬಂದು ಕೇಳಿ ನಿಮ್ಮ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನ ತಿಳ್ಕೊಂಡು ಅದಕ್ಕೆ ಸಾಧ್ಯ ಆದಷ್ಟು ಪರಿಹಾರಗಳನ್ನ ಅವತ್ತು ಸಹ ಸರ್ಕಾರದಿಂದ ನಾನು ಆಗಲಿ ಮತ್ತು ಯಶವಂತರಾಗೌಡ ಕೂಡಿ ಆ ಕೆಲಸ ಮಾಡಿಕೊಳ್ಳುವಂಥ ಕಾರ್ಯಕ್ರಮ. ಭೀಮಾ ನದಿ ಯಾವಾಗಲೂ ಕೂಡ ಒಂದು ಡೆಫಿಸಿಟ್ ಬೇಸಿನ್ ಇದ್ದಂಗೆ, ಕೊರತೆ ಇದ್ದಂಥ ಬೇಸಿನ್. 3 ವರ್ಷದಲ್ಲಿ 2 ವರ್ಷ ಇವತ್ತು ಆ ಬೇಸಿನಾಗ ಮಳೆ ನೀರೇ ಇರಂಗಿಲ್ಲ. 1 ವರ್ಷ ಇತ್ತು, ಒಂದು ವರ್ಷ ಅತಿ ಪ್ರವಾಹ ಕೂಡ ಆಗ್ತದೆ. ಆಮೇಲೆ ಇಲ್ಲಿವರೆಗೆ ನಾವು ನೋಡಿದ್ದೀವಿ, ಸೀನಾ ನದಿಯಿಂದ ಇಷ್ಟಂತದ ಪ್ರವಾಹ ಬಂದಿರಲಿಲ್ಲ. ಅಲ್ಲಿ ಆ ಬೇಸಿನಾಗ ಮಳೆಯಾಗಿ ಇದು ಪ್ರಪ್ರಥಮ ಬಾರಿ 3.5 ಲಕ್ಷ ಕ್ಯೂಸೆಕ್ಸ್ ನೀರು. ಅದರ ಪರಿಣಾಮ ಇವತ್ತು ದಿವಸ ಇಲ್ಲೆಲ್ಲ ಕೂಡ ದಿವಸ ಆಗಿದೆ. ನಾನು ಇದಕ್ಕಿಂತ ಮುಂಚೆ ನಾವು ಸಿಂದಗಿ ಭಾಗದಲ್ಲಿ ಹೋಗಿ ಬಂದಿವಿ. ಅಲ್ಲಿನೂ ಕೂಡ ನಿಮ್ಗಿಂತ ಜಾಸ್ತಿ ಅದಲ್ಲ. ನಮ್ಮ ಯಾವ ಊರು ಅದು, ನಮ್ಮ ಕುಬುಸ್ಗಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳು ನೀರಂತ ಊರ್ನು ಕೂಡ ಸ್ಥಳಾಂತರ ಮಾಡಬೇಕಂತ ಕುಬುಸ್ಗಿ. ಆಮ್ಯಾಗ ನಾವು ಅಲ್ಲಿ ಬೆಳೆ ನಷ್ಟವನ್ನು ನೋಡಿದ್ವಿ. ನಾವು ಹೇಳ್ದಂಗೆ ಯಶವಂತರಾಗೌಡ ಈ ಹತ್ತಿ ಬೆಳೆ ಆ ಸಲ ಏನಾಯ್ತಂದ್ರ ತೊಗರಿ ಬೆಳೆಗೆ ಜಾಸ್ತಿ ಬೆಲೆ ಸಿಗ್ಲಿಲ್ಲ ಅಂತೇಳಿ ಹತ್ತಿಗೆ ಜಾಸ್ತಿ ಬಂಪರ್ ಸಿಕ್ತಂತೇಳಿ ಈ ಸಲ ಎಲ್ಲರೂ ಹತ್ತಿ ಹಾಕಿದ್ರು. ಸ್ವಾಭಾವಿಕ, ಮನುಷ್ಯನ ಒಂದು ಆಸೆ ಇಲ್ಲಪ್ಪ, ಹತ್ತಿ ಬೆಳೆದ್ರೆ ಒಳಗಾಗ್ತದೆ, ಹತ್ತಿ ಜಾಸ್ತಿ ಬೆಳೆದಿದ್ದೀವಿ ಸಲ. ಆದ್ರ ಸಂಪೂರ್ಣವಾಗಿ ಅಲ್ಲಿ ಪಾಪ ರೈತ ತಂದು ಕೊಟ್ಟ, ನಾವು ನೋಡಿದ್ವಿ ಇದ್ರಾಗ ಕರ್ಗಾಯಿ ಬಿಡೋದಲ್ಲ, ಕರ್ಗಾಯಿ ಬಿಡೋದು 100% ಲಾಸ್. ತೊಗರಿನೂ 100% ಲಾಸ್. ಉಳ್ಳಾಗಡ್ಡಿ ಇತ್ತು, ಉಳ್ಳಾಗಡ್ಡಿನೂ ಕೂಡ 100% ಲಾಸ್. ಕಬ್ಬು ಬಾಕ್ಷ ಅದ, ಒಂದು 50% ಲಾಸ್ ಕಬ್ಬನೂ. ಗಾಳಿಗೆಲ್ಲಾನು ಕೂಡ ಬಿದ್ದುಬಿಟ್ಟಿರೋ ಈ ಎಲ್ಲಾ ಪರಿಸ್ಥಿತಿ ನಮ್ಮ ಮುಂದಿದೆ. ಮತ್ತು ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ, ಕೃಷ್ಣ ಹೆಂಗ ನಾವು ಇದರಲ್ಲಿ 2 ರಾಜ್ಯಗಳು ಕೂಡ ಮಾನಿಟರಿಂಗ್ ಇದ್ದದ ಆ ವ್ಯವಸ್ಥೆ ಇವತ್ತು ಭೀಮಾ ಮತ್ತು ಕರ್ನಾಟಕದಲ್ಲಿ ಯಶವಂತರಾಗೌಡ ಅದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. 2 ಸರ್ಕಾರ ಕೂಡಿ ಮಾನಿಟರಿಂಗ್. ಯಾಕಂದ್ರೆ ನೀರು ಒಮ್ಮೊಮ್ಮೆ ಹೇಳ್ದೆ ಕೇಳದೆ ನೀರು ಬಿಟ್ಬಿಟ್ರೆ ಯಾರು ಕೂಡ ಅದನ್ನ ಇದು ಮಾಡ್ಲಿಕ್ಕೆ ಆಗಲ್ಲ. ಆ ಒಂದು ನಿರ್ವಹಣಾ 2 ಕೂಡ ರಾಜ್ಯಗಳು ನಾವು ಬಿಡ್ತೀವಿ ನೀರು, ಈಗ ಹೇಳೋದು ಕೇಳೋದು ಇರ್ತೈತೆ. ಕೃಷ್ಣಾ ನದಿಯಾಗ ಐತಿ, ಇಲ್ಲಿ ಅದು ಇಲ್ಲ. ಅದು ಕೂಡ ಪ್ರಮುಖವಾಗಿ ಆಗ್ಬೇಕಾಗ್ತದೆ. ಮತ್ತು ಈ ಸೀನಾ ಒಂದು ಕೊರತೆ, ಅಲ್ಲಿ ಮಳೆ ಆಗಂಗಿಲ್ಲ ಅಂತೇಳಿ ಹಿಂದಕ್ಕೆ ನಿಮ್ಗೆ ಗೊತ್ತಾಗ 2 ಸಲ ಅವರು ಭೀಮಾ ಮತ್ತು ಸೀನಾ ಕನೆಕ್ಷನ್ ಕೂಡ ಮಾಡಿದ್ರು. ನಾವೆಲ್ಲ ತಕರಾರು ಮಾಡ್ತಿದೀವಿ, ನಮ್ಮ ಭೀಮಾ ನದಿಯಿಂದ ಡೈವರ್ಟ್ ಮಾಡ್ಕೊಂಡು ಈ ಕಡೆ ಸೀನಾಗ ಒಯ್ದಿದ್ದೀವಿ ಅಂತೇಳಿ. ಇನ್ನೂ ಕೆಲವೊಂದು ವಿಚಾರಗಳಿದಾವೆ. ವಿಲಾಸರಾವ್ ದೇಶಮುಖರಿದ್ದಾಗ ಬಹಳಷ್ಟು ಅಲ್ಲಿ ಸ್ಟೋರೇಜ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯುಟಿಲೈಸೇಷನ್ಗೆ ನಮ್ಮಲ್ಲಿ ಅಲ್ಲಿ ನಿರ್ಬಂಧನೆ ಇದ್ರೂ ಕೂಡ, ನೀರನ್ನು ಬಳಸುವುದಕ್ಕೆ ನಿರ್ಬಂಧ ಇದ್ರೂ ಕೂಡ ಬಹಳಷ್ಟು ಸ್ಟೋರೇಜ್ಗಳನ್ನ ಅವರು ಮಾಡ್ಕೊಂಡಿದ್ದಾರೆ. ಆ ಸ್ಟೋರೇಜ್ಗಳು ಫುಲ್ ಆದ್ಮೇಲೆ ಒಂದು ದಿವಸ ಅನಿವಾರ್ಯ ಒಂದು ದಿವಸ ನೀರು ಕೊಡುವಂತದ್ದಾಗ್ತದೆ. ಅದು ಸೀನಾದಿಂದ ಆಗಿರಲಿಲ್ಲ, ಉಜಿನಿಂದ ಆಗ್ತಿತ್ತು ಅವಾಗಲೂ ಕೂಡ. ಪ್ರಪ್ರಥಮ ಬಾರಿಗೆ ಆಗಿದೆ. ಮತ್ತು ವಿಜಯಪುರ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಆಗಿದೆ ವಿಜಯಪುರ ಜಿಲ್ಲೆ, ಇಡೀ ರಾಜ್ಯದಲ್ಲಿ ವಿಶೇಷವಾಗಿ. ಮತ್ತದು ಒಂದು ನಮ್ಮಲ್ಲಿ ತಿಕೋಟ, ಇಲ್ಲಿ ಚಡಚಣ, ಆಲ್ಮೇಲು ಮತ್ತು ಇಂಡಿ ಬಹಳಷ್ಟು ಮಳೆಗಳಾಗಿದ್ದವು. ಈಗ ನಮ್ಮ ಮುಂದೆ ಇರುವಂತಹದ್ದು ಪ್ರಮುಖವಾಗಿ ಪ್ರಪ್ರಥಮವಾಗಿ ಈ ಭಾಗದ ಶಾಸಕರು ಹೇಳಿದಂಗೆ, ಯಶವಂತರಾಗೌಡರು ಹೇಳಿದಂಗೆ, ಯಾರಿಗೂ ಕೂಡ ಜೀವ ಹಾನಿ ಆಗಬಾರ್ದು. ಅದು ಸರ್ಕಾರದ ಪ್ರಪ್ರಥಮ ಲಕ್ಷ್ಯ. ಸುದೈವದಿಂದ ಯಾರಿಗೂ ಜೀವನ ಹಾನಿ ಆಗಿಲ್ಲ. ಎರಡನೇದಾಗಿ ಅವ್ರ ಸಹ ಏನು ಮುಳುಗಡೆ ಆಗಿದ ಜನರಿಗೆ ಒಂದು ತಾತ್ಪೂರ್ತಿಕವಾಗಿ ದಿವಸ ಅವರಿಗೆ ಬೇರೆ ಕಡೆ ಶಾಲೆಯಲ್ಲಿ ಶಿಫ್ಟ್ ಮಾಡಿ ಅವರಿಗೆ ಊಟದ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ಕುಡಿ ನೀರಿನ ವ್ಯವಸ್ಥೆ ಇದೆಲ್ಲವೂ ಕೂಡ ಮಾಡುವಂಥದ್ದು. ಮತ್ ಮಳೆಗಳಲ್ಲೆಲ್ಲ ನೀರು ಹೋಗಿದಾವು. ಪುತ್ತೂರು ಸರ್ಕಾರದಿಂದ ಒಂದು 5,000 ರೂಪಾಯಿ ಕೊಡ್ತಾರೆ. ಅದು 5,000 ರೂಪಾಯಿ ಪೌರಪ್ಪ, ಆರ್ಬಿ, ಬಾಂಡೆಗಳು, ಬಾಂಡೆ ಕಿಟ್ ಬಿಟ್ಟಿದ್ದು ಒಟ್ಟು 5,000 ಕೊಟ್ಬಿಡ್ತೀವಿ. ಮತ್ ನಾವು ಸರ್ಕಾರದಿಂದ ಏನು
ನಮಗೆ ಪರಿಹಾರ ಕೊಡ್ತೀವಿ ಬೆಳೆ ಹಾನಿಗಾಗಲಿ, ಅದು ಸಬ್ಕು ಸಾಲಂಗ್ರಿ ಎಲ್ಲಿವರೆಗೆ ನಮ್ಮ ಇದು ಕೇಂದ್ರ ಸರ್ಕಾರ NDRF ನಾಮ್ಸ್ ಇರೋದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ನಾಮ್ಸ್. NDRF ನಾಮ್ಸ್ ಬಹಳ ವರ್ಷದಿಂದ ನಮ್ಮೆಲ್ಲರೂ ಒತ್ತಾಯ ಅದ, ನಾವು ಯಶವಂತರೇಗೌಡರು ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದೀವಿ NDRF ನಾಮ್ಸ್ ಮಾರ್ಪಾಡು ಮಾಡ್ರಿ. ಆ ಪರಿಹಾರ ಕೊಟ್ಟಿದ್ದು ನಿಮ್ಮ ಆ ಗೊಬ್ಬರ ಮತ್ತು ಇದ್ರ ಕಿಮ್ಮತ್ ಆಗದ. ಮತ್ತು ದುರ್ದೈವ ಇವತ್ತು ದಿವಸ ಏನಾದಂತ ದಿವಸ ಇಲ್ಲಿ ಹಿಂಗಾರಿನಲ್ಲೂ ಕೂಡ ನಾಳೆ ಬಹಳಷ್ಟು ಕಡೆ ಇವತ್ತು ದಿವಸ ನೀವು ಆ ಭೂಮಿ ತಯಾರು ಮಾಡ್ಕೊಳಕ್ ಸಾಧ್ಯ ಆಗಿಲ್ಲ. ನೀರು ನಿಂತಿರೋ ಶೇಷಾಕ್ಷ ಇಲ್ಲಿನೂ ಕೂಡ ಪರಿಸ್ಥಿತಿ ಇತ್ತು. ಅದು ಆ ಹಿಂಗಾರನು ಕೂಡ ನಿಮ್ಗೆ ಬಹುಶಃ ಜೋಳ ಬಿಟ್ರೆ ಬೇರೆ ಏನು ಕೂಡ ಇದು ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದೆಲ್ಲ ನೀರು ನಿಂತ್ಬಿಟ್ಟಿದಾವೆ, ಭೂಮಿ ತಯಾರು ಮಾಡ್ಕೊಳಕ್ಕೆ ಆಗಂಗಿಲ್ಲ. ಇದೆಲ್ಲವೂ ನಮಗೆ ಅರಿವಿದೆ. ಬಹುಶಃ ಮುಖ್ಯಮಂತ್ರಿಗಳು ಕೂಡ ನಾಳೆ ನಮ್ಮ ಜಿಲ್ಲೆಯಲ್ಲಿ ಈ ಬೆಳೆ ಹಾನಿಯಾಗಿದ್ದು 1,30,30,000 ಹೆಕ್ಟರ್ಸ್, ಅದು ಸುಮಾರು 4 ಲಕ್ಷ 4 ಲಕ್ಷ ಆಯ್ತು. ಅಷ್ಟು ಪ್ರಮಾಣದಲ್ಲಿ. ಯಾಕಂದ್ರೆ ಪ್ರಕೃತಿ ಮುಂದೆ ಯಾರು ನಿಲ್ಲಕ್ಕಾಗಂಗಿಲ್ಲ. ಪ್ರವಾಹ ಪ್ರಕೃತಿ ಮುಂದೆ ಯಾರಿಗೂ ನಡೆಯೋದಿಲ್ಲ. ಬೆಂಕಿ ಗಾಳಿ ನೀರು ತಡೆಯಕ್ಕೆ ಯಾರ ಕಡೆನೂ ಆಗಂಗಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ದಿವಸ ನಾವು ಓದಿವಿ. ಮುಖ್ಯಮಂತ್ರಿಗಳು ಬಹುಶಃ ಈಗಾಗಲೇ ಬೆಳಿಗ್ಗೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಮಾತಾಡಿದ್ರು. ಮುಖ್ಯಮಂತ್ರಿಗಳು ಬಹುಶಃ ನಾಡಿದ್ದು ವೈಮಾನಿಕ ಸಮೀಕ್ಷೆಯನ್ನು ಕೂಡ ಅವರು, ಯಾಕಂದ್ರೆ ನಮ್ಮ ಕೇವಲ ಒಂದೇ ಭಾಗ ಅಲ್ಲ, ಇಡೀ ಗುಲ್ಬರ್ಗ, ಯಾದಗಿರಿ, ವಿಜಯಪುರ ಇದೆಲ್ಲನೂ ಕೂಡ ಆಗಿದೆ. ಅವರು ಕೂಡ ಒಂದು ವೈಮಾನಿಕ ಸಮೀಕ್ಷೆ ಮಾಡುವಂತ ಒಂದು ಸಾಧ್ಯತೆಗಳು ಇವತ್ತೊಂದು ದಿವಸ ಇದ್ದಾವೆ. ಅವರು ಕೂಡ ಮಾಡ್ತಾರೆ. ಯಶವಂತರೇಗೌಡರು ನಾವು ಕೂಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ಅದನ್ನೆಲ್ಲವನ್ನು ಕೂಡ ತರ್ತೇವೆ. ತನ್ನ ಮೂಲಕ ಇಲ್ಲಿ ರಸ್ತೆಗಳು ಹಾಳಾಗಿದ್ದು ಎಲ್ಲಾ ಕಡೆ ಇಂಥ ಸಮಸ್ಯೆ ಇದ್ದ ಮೇಲೆ ಇಡೀ ರಾಜ್ಯದಾಗ ಈ ಮಳೆಯಿಂದ ಇವತ್ತು ಹೈವೇ ಓಡಿಸೋದಕ್ಕೆಲ್ಲ ಹಾಳಾಗೋದಿಲ್ಲ. ಇದ್ರ ಮೇಲೆ ಆ ರಸ್ತೆಗಳು ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು MLAಗಳು ಬಯಸ್ಕೊಳ್ಳೋದ ಕೆಲಸ. ಅಂತ ಪರಿಸ್ಥಿತಿ ಎಲ್ಲರೂ ಮುಂದೈತಿ. ನಿಮ್ಮ ನೀವು ಇಲ್ಲಿ ಹೇಳ್ಬಿಡು ಒಳಗೆ 5 ರೋಸ್ತ ಅದಾವ ರಸ್ತೆ ಅದಾವ ಅಂತ ಹೇಳ್ಬಿಟ್ಟೆ. MLA ಎಲ್ಲ ಇದಕ್ಕೆ ಎಲ್ಲ ಅಂದಿರ್ತಾರೆ 5 ಒಂದ ಅಂದ್ಮೇಲೆ ನಮ್ಮ ಬೇರೆ 5 ಅಂದ್ಮೇಲೆ ಬಹಳ ಕಷ್ಟ ಐತಿ. ಅದಾಗಿನೂ ಕೂಡ ಇವತ್ತು ಸರ್ಕಾರ ಮಟ್ಟದಲ್ಲಿ ನಾನು ಮತ್ತು ನಿಮ್ಮ ಶಾಸಕರನ್ನು ಕೂಡ್ಕೊಂಡು ಏನು ಸಾಧ್ಯ ಆಗ್ತದೆ ಶಕ್ತಿ ಮೀರಿ ಪರಿಹಾರ ಕೊಡಿಸ್ಲಿಕ್ಕೆ ಮತ್ತು ಈ ಎಲ್ಲಾ ರಸ್ತೆಗಳನ್ನ ಮತ್ತು ಇನ್ನಿತರದಕ್ಕೆ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀವಿ. ಪ್ರಮುಖವಾಗಿ ತಾವು ಹೇಳಿದ್ದು ಶಿಫ್ಟ್ ಆಗ್ಬೇಕು ಅಂತ. ಈ ಬಹಳಷ್ಟು ಕಡೆ ಶಿಫ್ಟ್ ಹೇಳ್ತಾರೆ, ಶಿಫ್ಟ್ ಮಾಡಂತ ಹೇಳ್ತಾರೆ, ಅದು ಶಿಫ್ಟ್ ಆಗಂಗಿಲ್ಲ. ನೋಡಿದ್ವಿ ಎಲ್ಲ ಹಳ್ಳಿಗಳು ಹೇಳಿದಾರಲ್ಲ, ಈಗ ಸತ್ಯನ ಹೇಳಿ ಯಾಕಂದ್ರೆ ಅಷ್ಟು ಸ್ಥಳ ಇರಂಗಿಲ್ಲ. ಬರೇ ಶಿಫ್ಟ್ ನಾವು ಹಳ್ಳಿ ತಗೊಂಡು ಹೋಗಿ ಬೇರೆ ಕಡೆ ಒಂದು ಇದು ಮಾಡಿ ಒಂದು ನಿಮ್ಗೆ ಸೈಟ್ ಕೊಟ್ಟಿದ್ದು ಶಿಫ್ಟ್ ಆಗಿದ್ರೆ ಯಾರು ಹೋಗೋದಿಲ್ಲ. ಯಾವಾಗ ಶಿಫ್ಟ್ ಆಗ್ತಾರೆ ಜನ ಅಂತಂದ್ರ ಅವರ ಆಸ್ತಿಗಳಿಗೆ ಸಮಾನಾಂತರವಾದಂತ ಭೂಮಿ ಅಲ್ಲಿ ಮನಿ ಕೊಡ್ಬೇಕು, ಅದಕ್ಕೆ ಕಟ್ಟಡ ಬೆಲೆ ಕೊಡ್ಬೇಕು. ಹೆಂಗೆ ನಾವು ಮುಳುಗಡೆದಲ್ಲಿ ನೀರಾವರಿ ಮುಳುಗಡೆ ಹೆಂಗಾಗ್ತಾರ ಹಂಗ ಕೊಟ್ರೆ ಮಾತ್ರ ಜನ ಶಿಫ್ಟ್ ಆಗ್ತಾರ. ನಾವು ಹಿಂದಕ್ಕೆ ನೋಡಿದೀವಿ. ನಾವು ನಮ್ಮ ಡೋಣಿ ನದಿ ಪ್ರವಾಹದಾಗ ಹೋಗಲ್ಲ ಒಂದು 20 ಎಕರೆ ತಗೊಂಡು 10 ಎಕರೆ ತಗೊಂಡು ದಾನಿಗಳು ಬಂದ್ರು, ಮನಿ ಕಟ್ಟಿ ಕೊಟ್ಟರು, ಯಾರು ಹೋಗ್ತಾರೆ ಹಂಗ ಹೋದ ಪಾಟಾಳ ಗೀಟಾಳ ಎಲ್ಲನೂ ಕೂಡ. ಇಲ್ಲಿನೂ ಕೂಡ ಒಂದು ಹಾಡುಗಳಾಗಿರೋ ಮಾಡ್ಕೊಟ್ಟಿದ್ದಾರೆ. ಅದು ಶಿಫ್ಟ್ ಆಗಂಗೆ. ಯಾಕಂದ್ರೆ ಇಲ್ಲಿ ಕೂಡ ನಿಮ್ ಕೂಡ ಆ ಒಂದು ಊರಿನ ಜೊತೆ ಒಂದು ಬಾಂಧವ್ಯ ಇರ್ತಾವೆ. ನೀವು ಬೆಳೆದು ಬಂದಿರ್ತಾರೆ, ಹಿರಿಯ ಯಾರು ನಿಮ್ಗೆ ಮಾಡಿರ್ತಾರ, ಅದನ್ನ ಬಿಟ್ಟು ಹೋಗೋದು ಅಷ್ಟು ಸಲ ಆಗಂಗಿಲ್ಲ. ನೀವು ಹೇಳ್ತೀರಿ ಶಿಫ್ಟ್ ಮಾಡಿ ಹೋಗ್ಬಿಡ್ತೀವಿ ಅಂತೇಳಿ. KN ಮಾಡ್ರಿ, KVJN ಮಾಡ್ರಿ. ಅದಾಗಿನೂ ಕೂಡ ನಿಮ್ಮ ಈ ತೊಂದರೆ ಏನದೆ, ಈ ಸೊನ್ನದ ಬ್ಯಾರೇಜಿಂದ ಈ ನೀರಿನಿಂದ ನಿಮಗೆ ಹೆಚ್ಚಿಗಳಿರೋದ್ರಿಂದ ನಮ್ಮ ಯಶವಂತರೇಗೌಡರು ನಾವು ಕೂಡಿ ಅದನ್ನ ಸರ್ಕಾರಕ್ಕೆ ತಂದು ಈಗ ಮೊದಲು ತಿಳ್ಕೊಂಡು KVJN ಬಹಳ ಸಾಮರ್ಥ್ಯ ಎಲ್ಲಾ ಕಡೆನೂ ಕೂಡ ಬಹಳ ಸಂಕಷ್ಟ ಇದಾವೆ. ನೀರಾವರಿ ನಮ್ಮ ಹಿಂದೆ ಬಿಲ್ನೇ ಸುಮಾರು ಲಕ್ಷಾಂತರ ಕೋಟಿ ದಿವಸ ಅದಾವ. ಎಲ್ಲ ಕೂಡ ಇದೆ. ಅದಾಗಿನೂ ಕೂಡ ನಿಮ್ಮ ಏನು ಇವತ್ತು ಸಹ ಬೇಡಿಕೆ ಏನಿದೆ ಅದು ಸಮಂಜಸವಾಗಿದೆ. ಈ ಊರೊಂದು KNR ವತಿಯಿಂದ ತಾವು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಮುಖ್ಯಮಂತ್ರಿಗಳಿಗೆ, ನಮ್ಮ ನೀರಾವರಿ ಸಚಿವರಾದಂಥ ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ, ಯಶವಂತರಾವ್ ಕೂಡ ಒಟ್ಟಾರೆ ಹೋಗಿ ಹೇಳಿ ನಿಮ್ಮ ಅವರ ಗಮನವನ್ನು ಸೆಳೆದು ಆ ಒಂದು ಪ್ರಯತ್ನವನ್ನು, ಬಹಳ ದೊಡ್ಡ ಪ್ರಮಾಣ ಆಗಬೇಕಾಗ್ತದೆ. ಇದೆಲ್ಲವನ್ನ ಕೂಡ ನಾವು ಯಾಕೆ ನೋಡಿದ್ವಿ. ನಿಮಗೆ ಆಲ್ಮಟ್ಟಿ ಅಣೆಕಟ್ಟು 524 519 524 ಮಾಡ್ಬೇಕಂದ್ರೆ
75,000 ಮುಳುಗಡೆ ಮೊದಲ 1,30,000 40 ಲಕ್ಷಕ್ಕೆ ಬಂತು. 75,000 ಕೋಟಿ ರೂಪಾಯಿ ಬರೇ ಈ ಯೋಜನೆಗಳನ್ನ ಮುಗಿಸ್ಲ. ಇವೆಲ್ಲ ಕೂಡ ಸರ್ಕಾರದಲ್ಲಿ ತೊಂದರೆ ನಾವು ಎಲ್ಲ ಅದರ ಮಧ್ಯೆ ನಾವು ಕೆಲಸ ಮಾಡಬೇಕಾಗಿದೆ. ನಿಮ್ಮ ಮನೆಗಳು ಏನು ಬಿದ್ದಿದ್ದಾವು ಅದರ ಬಗ್ಗೆ ಪ್ರಸ್ತಾವನೆ ಮಾಡಿದಿರಿ. ಅದನ್ನು ಕೂಡ ಜಿಲ್ಲಾಧಿಕಾರಿಗಳು ನಾವು ಕೂಡಿ ನಾವಂತ ಏನು ಹೇಳಿದೀವಿ, ಮೊದಲೇ ಕುಡಿದು ತುಸು ಕೊಡ್ತಾರೆ. ಬರೀ ಪರಿಹಾರ ಇರ್ಬೋದು, ಮತ್ತೊಂದಿರ್ಬೋದು, ಮನೆಗಳು ಸ್ವಲ್ಪ ಲಿಬರಲ್ ಆಗಿ ಮಾಡಿ. ಸುಮ್ಮನೆ ನಿಮ್ಮ ಅಲ್ಲಿ ಹೋಗಿ ಭಾಗಶಃ ಅಂತ ಬರ್ತಿದ್ರೆ ವಿಷಯ ನಾನು ಓಪನ್ ಮೈಕ್ನಾಗ ಹೇಳ್ತೀನಿ, ಕೊಡದೆ ತುಸು ಕೊಡ್ತಾರೆ. ಮತ್ ನೀವು ಭಾಗಶಃ ಅಂದ್ರೆ ಟೋಟಲ್ ಲಾಸ್. ಬುಚ್ಚಿ ಇಲ್ಲ, ಟೋಟಲ್ ಲಾಸ್ ಅಂತ ಹೀಗಾಗಿ ಬಹಳ ಪ್ರಾಮಾಣಿಕತೆಯಿಂದ ನಾನು ಹೇಳ್ತೇನೆ. ನಾನು ಯಶವಂತರಾಗೌಡರು ಕೂಡ್ಕೊಂಡು ಈ ಏನು ಮಳೆಯಿಂದ ಹಾನಿಯಾಗಿದೆ, ಪ್ರವಾಹದಿಂದ ಹಾನಿಯಾಗಿದೆ, ಇದೆಲ್ಲದಕ್ಕೂ ಕೂಡ ಸದ್ಯಾದಷ್ಟು ಮಟ್ಟಿಗೆ ಪರಿಹಾರ ಕೊಡ್ಬೇಕು. ಮತ್ತೆ ನಾವು ಸುಳ್ಳು ಹೇಳಿ ಹೋಗುದು ಬೇಡ. ಸರ್ಕಾರ ಇಂಡಿಯಾ ಕಟ್ಟೆ ಕೊಡ್ಬೇಕಾಗ್ತದೆ. ಅದನ್ನ ಬಿಟ್ಟು ಏನಾದ್ರು ಸ್ವಲ್ಪ ಹೆಚ್ಚಿಗೆ ಸರ್ಕಾರ 1 ಸಲ 2 ಸಲ ಕೊಟ್ಟಿವಿ ಅಷ್ಟೇ. ಒಂದು ರಾಕ್ಷಿ ಆದಾಗ ಒಂದು ಕೊಟ್ಟಿದ್ದೀವಿ. ಅದನ್ನ ಬಿಟ್ರೆ ಬಹಳ ಕಷ್ಟದ ಈಗೆಲ್ಲ ಇರೋದ್ರಿಂದ ಪ್ರಾಮಾಣಿಕವಾಗಿ ಏನು ಸಾಧ್ಯ ಆಗ್ತದ ಅದೆಲ್ಲವನ್ನ ಕೂಡ ಮಾಡ್ತೀವಿ. ಪ್ರಮುಖವಾಗಿ ನಿಮಗೆ ನಾವು ಬೋಟಿಂದ ಒಂದು ಹೇಳಿದ್ರಿ, ನೀವು ಒಂದು ನಾವೇಬೇಕು ಕೊಡೋದಾಗ ಏನಾಗತ್ತೆ, ಏನಪ್ಪಾ ಇವತ್ತು ದವಾಖಾನೆ ಕರ್ಕೊಂಡು ಹೋಗ್ಬೇಕು, ಮತ್ತೊಂದು ಹೋಗ್ಬೇಕಂದ್ರೆ ಅದು ಈ ಪ್ರವಾಹ ಬಂದಾಗ ಸಂದರ್ಭ ಏನು ಬೋಟ್ ಕೇಳ್ತಾರ ಅದು ಬೇಕಂತ ಕೂಡ ಆಗ್ತಿರ್ಬೇಕು. ಯಾಕಂದ್ರೆ ಏನಂದ್ರೆ ಮಾನವ ಮೋಟರ್ ಸೈಕಲ್ ಕರ್ಕೊಂಡು ಹೋಗಿ ಅದು ನೀವು ತಿಳ್ಕೊಡ್ಬೇಕು. ಆ ತೆಪ್ಪಿ ಕೊಡ್ರಿ, ನಮ್ಗೊಂದು ಕೊಡ್ರಿ, ಅದು ಕೊಡ್ರಿ, ಅದು ಸರಿ ಅಂತ ಅಲ್ಲ. ಅದು ಈ 3 ಲಕ್ಷ ಕ್ಯೂಸೆಕ್ಸ್ ಮುಂದೆ ನೀವೇನಾದ್ರು ಮಾಡಕ್ಕದ ಹರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಾಳೆ ಎಲ್ಲರೂ ಜಿಲ್ಲಾಧಿಕಾರಿಗಳು ಎಲ್ಲರೂ ಅವ್ರು ಸಸ್ಪೆಂಡ್ ಹಾಕಾರ ನಾಳೆ. ಕಾರಣ ಅದೇ ಯಾಕೆ ಕೊಟ್ಟಿಲ್ಲ ಅಂದ್ರ ಆ ರಭಸಕ್ಕೆ ಅಂತ ಹೇಳ್ತದ್ರಿ 3 ಲಕ್ಷ ಕ್ಯೂಸೆಕ್ಸ್